ಇವತ್ತಿನ ವಿಡಿಯೋದಲ್ಲಿ ಎಕ್ಸಾಕ್ಟ್ಲಿ ಸ್ಟ್ರೀಟ್ ಸ್ಟೈಲ್ನಲ್ಲೆಲ್ಲ ಯಾವ ರೀತಿಯಾಗಿ ಮಾಡ್ತಾರೆ ಅದೇ ಟೇಸ್ಟ್ನಲ್ಲಿ ಈಸಿಯಾಗಿರುವಂಥ ಮಸಾಲೆ ಪುರಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ನೆನೆಸಿರುವಂಥ ಬಟಾಣಿ ರೆಡಿ ಇದ್ರೆ ಸಾಕು, ಕುಕ್ಕರ್ನಲ್ಲಿ 15 ನಿಮಿಷದಲ್ಲಿ ಫಟಾಫಟ್ ಅಂತ ಮಸಾಲೆ ಪುರಿ ರೆಡಿ ಮಾಡ್ಕೋಬಹುದು. ಇನ್ ಕೇಸ್ ಪಾನಿಪುರಿದು ಪುರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಮನೆಯಲ್ಲಿರುವಂತಹ ಹಪ್ಪಳ ಆಗ್ಬೋದು, ಚಿಪ್ಸ್ ಆಗ್ಬೋದು ಅಥವಾ ಲೇಸ್ ಆಗ್ಬೋದು, ಯಾವ್ದ್ರ ಜೊತೆಗಾದ್ರೂ ಈ ಮಸಾಲೆನ ಸರ್ವ್ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿ ಅನ್ಸುತ್ತೆ. ಇದೇ ರೀತಿಯಾದಂಥ ಈಸಿ ಮತ್ತೆ ಟೇಸ್ಟಿ ಆಗಿರುವಂಥ ರೆಸಿಪೀಸ್ನ ಯಾವಾಗಲೂ ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಅದು ಯಾವ್ದನ್ನ ಮಿಸ್ ಮಾಡ್ಕೋಬಾರ್ದು ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಶೇರ್ ಮಾಡಿ. ಬನ್ನಿ ಫಟಾಫಟ್ ಅಂತ ಈ ಜಿಟಿ ಮಳೆಗೆ ಒಂದು ಬಿಸಿ ಆಗಿರುವಂಥ ಮಸಾಲೆ ಪುರಿ ರೆಸಿಪಿ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಒಂದು ರಾತ್ರಿ ನೆನೆಸಿಟ್ಟಿರುವಂತಹ ಒಣ ಬಟಾಣಿ ತಗೊಂಡಿದ್ದೀನಿ. ನೆಂದ ಮೇಲೆ ಒಂದು ದೊಡ್ಡ ಲೋಟದಷ್ಟು ಬಟಾಣಿ ಇದೆ ಮತ್ತು 2 ಆಲೂಗೆಡ್ಡೆನ ಮಧ್ಯದಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಆಲೂಗೆಡ್ಡೆನ 4 ಪೀಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಹಸಿ ಬಟಾಣಿನಲ್ಲಿ ಮಾಡ್ಲಿಕ್ಕೆ ಹೋಗಬೇಡಿ, ಚೆನ್ನಾಗಿ ಬರೋದಿಲ್ಲ ಟೇಸ್ಟು. ಆದಷ್ಟು ಒಣ ಬಟಾಣಿನೇ ಹಾಕ್ಕೊಳ್ಳಿ. ಒಂದು ಸಣ್ಣ ಚಮಚದಷ್ಟು ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಉಪ್ಪು ಹಾಕೋಕ್ಕೋದ್ರೆ ಉಪ್ಪು ಹಿಡಿಯಲ್ಲ, ಬೇಯಬೇಕಾದ್ರೇ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಕೊಂಡು 4 ವಿಸಲ್ ತಗೋತಾ ಇದ್ದೀನಿ. ಮತ್ತು ಆಲೂಗೆಡ್ಡೆ ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಪ್ರೆಷರೆಲ್ಲ ರಿಲೀಸ್ ಆದಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿಕೊಂಡು ಆಲೂಗೆಡ್ಡೆ ಬಟಾಣಿ 2 ಬೆಂದಿದೆಯಾ ಅಂತ ನೋಡ್ಕೊಂಡಿದ್ದೀನಿ. ಬಟಾಣಿ ಇನ್ನೂ ಬೆಂದಿಲ್ಲ ಅಂದರೆ ಇನ್ನೂ ಒಂದು ವಿಸಲ್ ತಗೋಬೋದು. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಬೆಂದಿರುವಂಥ ಎಲ್ಲ ಆಲೂಗೆಡ್ಡೆನೂ ಹಾಕ್ಕೊಂಡಿದ್ದೀನಿ. ಆಲೂಗೆಡ್ಡೆನ ಕೈನಲ್ಲೇ ಮ್ಯಾಶ್ ಮಾಡ್ಕೋಬೋದು, ಆದರೆ ನಾವು ಹೇಗಿದ್ರೂ ಮಸಾಲೆ ಮಾಡ್ಕೋತಾ ಇರೋದ್ರಿಂದ ಜೊತೆಗೇ ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ, ಫೈನ್ ಪೇಸ್ಟ್ ಆಗಲಿ ಅಂತ. ಮತ್ತು ಸ್ವಲ್ಪ ಬೆಂದಿರುವಂಥ ಬಟಾಣಿ ಸಹ ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕಬಾರ್ದು, ಜಸ್ಟ್ ಸ್ವಲ್ಪ ಹಾಕ್ಕೋಬೇಕಷ್ಟೇ. ಮಸಾಲೆ ರೆಡಿ ಮಾಡ್ಕೊಳ್ಳಿಕ್ಕೆ ಈ ನೀರು ಬಟಾಣಿ 2 ಬೇಕು. ಇದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊತೀನಿ. ನಾನು ಗ್ರೀನ್ ಪೇಸ್ಟ್ನು ಇದ್ರ ಜೊತೆಗೇ ಮಾಡ್ಕೊತಾ ಇದ್ದೀನಿ. 2 ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಮಕ್ಕಳಿಗೋಸ್ಕರ ಮಾಡ್ಕೋತಾ ಇದ್ರೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಸಾಕು. 4 ಕಡ್ಡಿಯಷ್ಟು ಪುದೀನ, 4 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು. ಎಲ್ಲದನ್ನು ನಾನು ಕಡಿಮೆನೇ ಹಾಕೋತಾ ಇದ್ದೀನಿ. ನಾನು ಜಸ್ಟ್ 4 ರಿಂದ 5 ಜನಕ್ಕೆ ಮಾಡ್ಕೋತಾ ಇದ್ದೀನಿ, ಅದಕ್ಕೆ ಇದು ಸರಿ ಹೋಗುತ್ತೆ. ಯಾವುದನ್ನು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಎಕ್ಸ್ಟ್ರಾ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋ ಬದಲು ಈ ರೀತಿಯಾಗಿ ಡೈರೆಕ್ಟಾಗಿ ರುಬ್ಬಿ ಹಾಕ್ಬಿಟ್ರೆ ಈಸಿ ಆಗುತ್ತೆ. ಕುಕ್ಕರಲ್ಲಿ ಇದ್ದಿದ್ದ ನೀರು ಬಟಾಣಿನೆಲ್ಲ ಬೇರೆ ಪಾತ್ರೆಗೆ ಎತ್ತಿಟ್ಕೊಂಡು ಇವಾಗ ಅದೇ ಕುಕ್ಕರ್ನಲ್ಲಿ 3 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ತುಂಬ ಸಣ್ಣ ಸೈಜ್ ಈರುಳ್ಳಿನ ಸಣ್ಣದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಳ್ಳಿ. ಮಸಾಲೆ ಪುರಿ ತಿನ್ನಬೇಕಾದ್ರೆ ಈರುಳ್ಳಿ ಎಲ್ಲ ದೊಡ್ಡಕ್ಕೆ ಸಿಕ್ಕಿದ್ರೆ ಚೆನ್ನಾಗಿ ಅನಿಸಲ್ಲ, ಅದಕ್ಕಾಗಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಟೊಮ್ಯಾಟೊ 2 ಸಹ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನ ಹುರ್ಕೋಬೇಕು. ನಾವು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೋತಾ ಇರೋದ್ರಿಂದ ಬೇಗನೆ ಆಗೋಗುತ್ತೆ, ತುಂಬ ಟೈಮ್ ಹಿಡಿಯಲ್ಲ. ನೆಕ್ಸ್ಟ್ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೋಬೇಕು, ಬಟ್ ಎಲ್ಲದನ್ನು ಕಡಿಮೆ ಹಾಕ್ಕೋಬೇಕು. ಇಲ್ಲದೇ ಇದ್ದರೆ ಮಸಾಲೆ ತುಂಬಾ ಸ್ಟ್ರಾಂಗಾಗಿ ಹೋಗ್ಬಿಡುತ್ತೆ, ಆಮೇಲೆ ನಮಗೆ ಸರಿ ಮಾಡೋಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಕಡಿಮೆ ಹಾಕ್ಕೊಳ್ಳಿ ಎಲ್ಲದನ್ನು ಸಹ. ಇನ್ ಕೇಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇಲ್ಲದಿದ್ದರೆ ನಾವು ಅವಾಗಲೇ ಹಸಿ ಮೆಣಸಿನ್ಕಾಯಿ ರುಬ್ಕೊಂಡ್ವಲ್ಲ, ಅದ್ರ ಜೊತೆಗೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ರುಬ್ಕೋಬೋದು. ಶುಂಠಿ ಬೆಳ್ಳುಳ್ಳಿದು ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಇದನ್ನ ಹುರ್ಕೊಂಡಿದ್ದೀನಿ. ಇದ್ರೆ 1 ಚಮಚದಷ್ಟು ಕಸ್ತೂರಿ ಮೆಂತ್ಯನ ಹಾಗೆ ಕೈನಲ್ಲಿ ಪುಡಿ ಮಾಡಿ ಹಾಕೊಳ್ಳಿ, ಇಲ್ಲ ಅಂದ್ರೆ ಬಿಟ್ಟಾಕಿ. ನಾನು ಯಾಕೆ ಹಾಕಿದ್ದೀನಿ ಅಂದ್ರೆ ಯಾವುದೇ ಎಕ್ಸ್ಟ್ರಾ ಮಸಾಲೆ ನಾನು ಇದಕ್ಕೆ ಹಾಕಿಲ್ಲ, ಅಂದ್ರೆ ಚಕ್ಕೆ ಆಗಲಿ, ಏಲಕ್ಕಿ, ಲವಂಗ ಯಾವ್ದನ್ನು ನಾನು ಹಾಕೊಂಡಿಲ್ಲ. ಅದಕ್ಕಾಗಿ ಒಂದು ಸ್ವಲ್ಪನಾದ್ರೂ ಫ್ರೇಗ್ರೆನ್ಸ್ ಇರಲಿ ಅಂತ ಕಸ್ತೂರಿ ಮೆಂತ್ಯ ಹಾಕೊಂಡಿದ್ದೀನಿ. ಇಲ್ದಲ್ಲೇ ಇದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಇನ್ ಕೇಸ್ ಕಲ್ಲು ಹೂವಿದ್ರೆ 1 ಹೂನಷ್ಟು ಕಲ್ಲು ಹೂನು ನೀವು ಹಾಕೋಬಹುದು. ಇವಾಗ ಎಲ್ಲ ಪುಡಿಗಳನ್ನು ಒಟ್ಟಿಗೆ ಎಣ್ಣೆನಲ್ಲೇ ಹಾಕೋತಾ ಇದ್ದೀನಿ. 1 ಸಣ್ಣ ಚಮಚದಷ್ಟು ಧನಿಯಾ ಪುಡಿ ಅಥವಾ ಸಾಂಬಾರ್ ಪುಡಿ, 1 ಸಣ್ಣ ಚಮಚದಷ್ಟು ಖಾರ ಪುಡಿ, ಮತ್ತು ನೆನ್ನೆ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ನಲ್ವ ಗರಂ ಮಸಾಲ, ಅದನ್ನೇ ಹಾಕ್ಕೊಂಡಿದ್ದೀನಿ ಅರ್ಧ ಚಮಚದಷ್ಟು. ಮತ್ತು ಅರ್ಧ ಚಮಚದಷ್ಟು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮೊದಲೇ ಉಪ್ಪು ಹಾಕ್ಕೊಂಡಿದ್ದೀನಿ, ಬಟಾಣಿ ಬೇಯಿಸ್ಲಿಕ್ಕೆ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. ಇದನ್ನೆಲ್ಲ ಹಿಂಗೆ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊತೀನಿ. ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗುತ್ತೆ ಎಣ್ಣೆನಲ್ಲಿ ನಾವು ಫ್ರೈ ಮಾಡ್ಕೊಂಡ್ರೆ, ಅದಕ್ಕಾಗಿ. ಇವಾಗ ರುಬ್ಕೊಂಡಿರೋಂಥ ಮಿಕ್ಸ್ಚರ್ನ ಹಾಕ್ಕೊಂಡಿದ್ದೀನಿ. ಆಲೂಗೆಡ್ಡೆನ ಹಾಕಿದ್ರೆ ಗ್ರೇವಿಗೊಂದು ಥಿಕ್ನೆಸ್ ಬರುತ್ತೆ, ಅಂದರೆ ಮಸಾಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ಅದಕ್ಕಾಗಿ ರುಬ್ಬಿ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ನಾವು ಕೈನಲ್ಲಿ ಮ್ಯಾಶ್ ಮಾಡಿ ಸಹ ಹಾಕೋಬೋದು. ನಿಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ವ, ಅದಕ್ಕೆ ಬಟಾಣಿ ಬೇಯಿಸಿದ ನೀರು ಹಾಕ್ಕೊಂಡು ಗ್ರೇವಿಗೆ ಹಾಕೋತಾ ಇದ್ದೀನಿ. ನೀರು ಹಾಕೋಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೋತಾ ಬೇಕು ಅನಿಸಿದ್ರೆ ಮಾತ್ರ ಹಾಕ್ಕೊಳ್ಳಿ. ಮಸಾಲೆ ಸ್ವಲ್ಪ ಗಟ್ಟಿನೇ ಇರಬೇಕು, ಪೂರ್ತಿ ತೆಳುಗಾದರೆ ಚೆನ್ನಾಗಿ ಅನಿಸಲ್ಲ, ಅದಕ್ಕಾಗಿ.
ನನಗಿಲ್ಲಿ ಮಸಾಲೆ ಗಟ್ಟಿ ಇದೆ ಅನ್ನಿಸ್ತಿದೆ, ಅದಕ್ಕಾಗಿ ಮತ್ತೆ ಒಂದು ಲೋಟ ಎಕ್ಸ್ಟ್ರಾ ನೀರು ಹಾಕ್ಕೊಂಡಿದ್ದೀನಿ. ಟೋಟಲ್ಲು 3 ದೊಡ್ಡ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ, ಅಂದರೆ ನೀರು ಕುಡಿಯೋ ಲೋಟ ಬರುತ್ತಲ್ವ ಅದರಲ್ಲಿ. ಇದೊಂದು ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊತೀನಿ, ಮಸಾಲೆ ರೆಡಿಯಾಗಿ ಹೋಗುತ್ತೆ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ಒಮ್ಮೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿಕೊಂಡು ನಂತರನೇ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಒಂದೇ ವಿಷಲ್ ಸಾಕು, ಆಲ್ರೆಡಿ ಎಲ್ಲ ಇಂಗ್ರೀಡಿಯೆಂಟ್ಸ ಬೆಂದಿದೆ. ಜಸ್ಟ್ 2-3 ಮಿನಿಟ್ಸಲ್ಲೆಲ್ಲ ವಿಷಲ್ ಆಗೋಗುತ್ತೆ. ಪ್ರೆಷರ್ ರಿಲೀಸ್ ಆದಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡ್ಕೊಂಡಿದ್ದೀನಿ. ಟೇಸ್ಟಿ ಆಗಿರುವಂತಹ ಮಸಾಲೆ ರೆಡಿಯಾಗೋಯ್ತು. 4-5 ಜನಕ್ಕೆ ಹೊಟ್ಟೆ ತುಂಬುವಷ್ಟು ಮಸಾಲೆ ಪುರಿ ರೆಡಿ ಆಗುತ್ತೆ ಈ ಮಸಾಲೆನಲ್ಲಿ. ಇನ್ ಕೇಸ್ ನಮಗೆ ಜಾಸ್ತಿ ಜನಕ್ಕೆ ಮಾಡ್ಕೋತಾ ಇದ್ದರೆ ನಾನು ಹೇಳಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಕುಕ್ಕರ್ ಲಿಡ್ ಓಪನ್ ಮಾಡ್ಕೊಂಡ ತಕ್ಷಣ ನಾನು ಬೇಯಿಸಿಟ್ಕೊಂಡಿರುವಂಥ ಬಟಾಣಿ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬಟಾಣಿ ಸಹ ಬಿಸಿ ಆಗಲಿ ಅಂತ. ಮಸಾಲೆ ಪುರಿ ತಿನ್ನಬೇಕಾದ್ರೆ ಎಲ್ಲ ಬಿಸಿ ಇದ್ರೇ ಚೆಂದ. ಅದಕ್ಕಾಗಿ ಸ್ವಲ್ಪ ನಾವು ಗಾರ್ನಿಷಿಂಗಿಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬಟಾಣಿ ಸಹ ಇದ್ರ ಜೊತೆ ಬಿಸಿ ಆಗುತ್ತೆ. ಒಂದು ವೇಳೆ ನೀವು ಮಸಾಲೆ ಪುರಿಗೆ ಮಸಾಲೆ ಮಾಡಬೇಕಾದ್ರೆ ಮಸಾಲೆ ಏನಾದರೂ ನೀರು ಆಗಿಬಿಟ್ರೆ ಜಾಸ್ತಿ, 1 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ನೀರು ಜೊತೆ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆ ಕುದಿಸ್ಕೊಳ್ಳಿ ಸಾಕು. ಒಂದೇ ಒಂದು ಕುದಿ ಸಾಕು, ಮಸಾಲೆ ಸರಿ ಹೋಗುತ್ತೆ, ಗ್ರೇವಿ ಥಿಕ್ನೆಸ್ ಸರಿ ಹೋಗುತ್ತೆ. ಇಲ್ಲಿ ನಾನು ಸರ್ವ್ ಮಾಡ್ಕೊಳ್ಳೋದಕ್ಕೆ ಪಾನಿಪುರಿದು ಪುರಿ ತಗೊಂಡಿದ್ದೀನಿ. ಇನ್ ಕೇಸ್ ಪುರಿ ಇಲ್ಲದಿದ್ರೆ ಯಾವುದಾದ್ರೂ ಒಂದು ಕ್ರಿಸ್ಪಿ ಇರೋಂಥ ಒಂದು ಐಟಮ್ ತಗೊಳ್ಳಿ. ಚಿಪ್ಸ್ ಆಗ್ಬೋದು, ಹಪ್ಪಳ ಆಗ್ಬೋದು, ಲೇಸ್ ಆಗ್ಬೋದು, ಯಾವುದಾದ್ರೂ ನಡೆಯುತ್ತೆ. ಮತ್ತು ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಸೇವ್ ತಗೊಂಡಿದ್ದೀನಿ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಸಾಲೆ ಪುರಿನ ಸರ್ವ್ ಮಾಡ್ತಾರೆ. ಒಬ್ಬೊಬ್ರು ಇದಕ್ಕೆ ಮೊಸರು ಹಾಕ್ತಾರೆ, ಒಬ್ಬೊಬ್ರು ಸ್ವಲ್ಪ ಕಡಲೆ ಬೀಜನ ಎಣ್ಣೆನಲ್ಲಿ ಫ್ರೈ ಮಾಡಿ ಹಾಕ್ಕೊಡ್ತಾರೆ. ಸ್ವೀಟ್ ಇಷ್ಟಪಡೋರು ಸ್ವೀಟ್ ಚಟ್ನಿ ಜೊತೆ ಸರ್ವ್ ಮಾಡ್ಕೊತಾರೆ. ಆಲ್ರೆಡಿ ನಮ್ಮ ಚಾನಲ್ನಲ್ಲಿ 3 ರೀತಿಯಾದಂಥ ಸ್ವೀಟ್ ಚಟ್ನಿ ರೆಸಿಪೀಸ್ ಇದೆ, ತುಂಬಾ ಸಿಂಪಲ್. ಆ ವಿಡಿಯೋ ಲಿಂಕ್ ಕೂಡ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ ನೋಡಿ. ಹೇಗಿದ್ರು ಮಳೆಗಾಲ ಸ್ಟಾರ್ಟ್ ಆಯಿತು, ಸಂಜೆ ಟೈಮ್ನಲ್ಲಿ ಖಾರವಾಗಿ ಏನಾದ್ರು ತಿನ್ನಬೇಕಪ್ಪ ಅಂತ ಅನ್ನಿಸ್ದಾಗ ಈ ವಿಡಿಯೋನ ನೆನಪಿಸ್ಕೊಳ್ಳಿ. ಮಸಾಲೆ ಪುರಿ ಬಂದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹೇಗಿದ್ರು ಮಸಾಲೆ ಇದೆಯಲ್ಲ ಅಂತ ಹೇಳಿ ಹಪ್ಪಳದ ಜೊತೆ ಒಂದು ಸರ್ವ್ ಮಾಡಿ ನೋಡಿಕೊಂಡೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಹಪ್ಪಳದಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿ ಅನ್ನಿಸ್ತು. ಸೊ ಪುರಿನೇ ಬೇಕು ಅಂತೇನಿಲ್ಲ, ಕ್ರಿಸ್ಪಿಯಾಗಿರುವಂಥದ್ದು ಯಾವುದ್ರ ಜೊತೆಗಾದರೂ ನೀವು ಸರ್ವ್ ಮಾಡ್ಕೋಬೋದು. ಮಸಾಲೆ ಒಂದು ಟೇಸ್ಟಿಯಾಗಿರ್ಬೇಕಷ್ಟೇ. ಬಟ್ ಹಪ್ಪಳದ ಜೊತೆ ಸರ್ವ್ ಮಾಡ್ಕೋಬೇಕಾದ್ರೆ ಒಂದು ಟಿಪ್ ನೆನ್ಪಿಟ್ಕೊಳ್ಳಿ, ಮೊದಲಿಗೆ ಹಪ್ಪಳನ ಪುಡಿ ಮಾಡಿ ಹಾಕಬೇಡಿ. ಮಸಾಲೆ ಜೊತೆ ಹಪ್ಪಳ ನೆಂದು ಫುಲ್ ಮೆತ್ತಗಾಗೋಗ್ಬಿಡುತ್ತೆ. ಮೇಲಿಂದ ಹಪ್ಪಳನ ಪುಡಿ ಮಾಡಿ ಹಾಕ್ಕೊಳ್ಳಿ, ಆವಾಗ ಹಪ್ಪಳ ಸಹ ಕ್ರಿಸ್ಪಿಯಾಗಿರುತ್ತೆ, ಮಸಾಲೆ ಸಹ ಚೆನ್ನಾಗಿ ಅದ್ರ ಜೊತೆ ಹೊಂದ್ಕೊಳ್ಳುತ್ತೆ. ಮನೆಯಲ್ಲೇ ಪುರಿ ಹೇಗೆ ಮಾಡೋದು, ಪಾನಿ ಹೇಗೆ ಮಾಡೋದು ಎಲ್ಲ ರೆಸಿಪೀಸ್ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಇದೆ, ಅದನ್ನ ಕೂಡ ಚೆಕ್ ಮಾಡಿ ನೋಡಿ. ನೋಡಿದ್ರಲ್ವ ಮಸಾಲೆ ಪುರಿ ಮಾಡೋದು ಎಷ್ಟು ಈಸಿ ಅಂತ. ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ತುಂಬ ರೀತಿಯಾದಂಥ ಚಾಟ್ ರೆಸಿಪೀಸ್ ವಿಡಿಯೋ ಇದೆ. ಸಂಜೆ ಟೈಮ್ನಲ್ಲಿ ಏನಾದರೂ ಬಿಸಿಯಾಗಿ ಖಾರವಾಗಿ ಮಾಡ್ಕೋಬೇಕು ಅಂತ ಅನ್ನಿಸ್ದಾಗ ಆ ವಿಡಿಯೋಗಳನ್ನೆಲ್ಲ ನೋಡಿಕೊಂಡು ನೀವು ಚಾಟ್ ರೆಸಿಪೀಸ್ನ ಮಾಡ್ಕೋಬೋದು. ಎಲ್ಲ ವಿಡಿಯೋ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೆಕ್ಸ್ಟ್ ನಿಮ್ಗೆ ಯಾವುದೇ ವೀಡಿಯೋಸ್ ಬೇಕಿದ್ರು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಾಗುತ್ತೆ. ಪಾನಿಪುರಿ, ಮಸಾಲೆ ಪುರಿ, ಚಾಟ್ಸ್ ರೆಸಿಪೀಸ್ ಎಲ್ಲ ಯಾರ್ಯಾರಿಗೆಲ್ಲ ಇಷ್ಟನೋ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಫ್ಯಾಂಟಾಸ್ಟಿಕ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.